ಹಾಯ್ ಎಲ್ರಿಗೂ ನಮಸ್ಕಾರ. ಮಾರ್ನಮಿ ಈಗ ತಾನೇ ನೋಡಿದೆ. ಒಂದು ಆ ಜಗತ್ತಿಗೆ ಕರ್ಕೊಂಡೋಯ್ತು. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ರಿತ್ವಿಕ್ ಎಸ್ಪೆಷಲಿ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಡಿ ಒ ಪಿ ಇದುವರೆಗೂ ನಾವು ಸಲಗ ಭೀಮಾ ಈ ಥರದ್ದು ನೋಡಿದ್ವಿ. ನಾನು ಫಸ್ಟ್ ಟೈಮ್ ಶಿವ ಅವ್ರ ವರ್ಕ್ ಈ ಥರದ್ದು ನೋಡ್ತಾ ಇರೋದು. ಶಿವ ಅವರು ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಚರಣ್ ಸರ್ ಅಂತ ಗೊತ್ತಿರಲಿಲ್ಲ. ಯಾರಪ್ಪ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಲೆವೆಲ್ ಕೊಟ್ಟಿದ್ದಾರೆ ಅಂದ್ಕೊಂಡೇ ನೋಡಿದೆ. ನಾನು ಹೊರಗಡೆ ಬಂದಮೇಲೆ ಪೋಸ್ಟ್ ನೋಡಿದ್ರೆ ಚರಣ್ ರಾಜ್ ಅಂತ ಗೊತ್ತಾಯಿತು. ಎಕ್ಸ್ಟ್ರಾರ್ಡಿನರಿ ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟ್ರ್ ಥ್ಯಾಂಕ್ಸ್ ಹೇಳಬೇಕು. ಒಂದು ಅದ್ಭುತವಾದ ಒಂದು ಮಣ್ಣಿನ ಕತೆ, ಒಂದು ಏನೋ ಒಂದು ಬುಕ್, ಒಂದು ಕಾದಂಬರಿ ಓದಿ ಮುಗಿಸಿದ ಫೀಲ್ ಆಗುತ್ತೆ. ಅದೇ ಫೀಲಲ್ಲಿ ನಾನು ರಿಯಲಿ ಹೇಳ್ತಾ ಇದ್ದೀನಿ. ಅಂದರೆ ಆ ಜಗತ್ತು ನಾವೊಂದು ಬುಕ್ ಓದಿ ಫೀಲ್ ಆಗುತ್ತೆ. ಒಂದು ಎರಡು ಜೀವಗಳ ನಡುವೆ ಒಂದು ಅದ್ಭುತವಾದ ಎಮೋಷ್ನಲ್, ನನ್ನ ಮದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ರ್ ಅದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಕ್ಕೂ ಮುಂಚೆಗೆ ಈ ಥರದ್ದು ಒಂದು ಇದಿರುತ್ತೆ ಗುಡ್ ಮೂವಿ ಅಂತ. ನಾನು ಮಿಸ್ ಮಾಡ್ಕೋತಿದ್ದೆ ಆ್ಯಕ್ಚುಲಿ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಭಾಳ ಚೆನ್ನಾಗಿದೆ ಸ್ಟೋರಿ. ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾಗುತ್ತೋ ಅಂತ ಅಂದ್ಕೊಂಡಿದ್ದು, ಅದಕ್ಕೆ ಮೀರಿದ್ದು ಒಂದು ಕ್ಲೈಮ್ಯಾಕ್ಸ್ ಆಗಿದೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಹಂಗೆ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ ಹರ್ಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಇದ್ವಿ ಒಂದು ಸೋಲ್ಫುಲ್ ಫಿಲಮು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಸೆಲೆಬ್ರೇಷನ್ನು ಮತ್ತು ಅಗೇನ್ ಸೆಲೆಬ್ರೇಷನ್ ಮಧ್ಯೆ ಆಗೋ ಒಂದು ಅನಾಹುತ ದೊಡ್ಡ ಸೂಪರಾಗಿ ತೋರಿಸೋದೆ. ಮತ್ತು ಈ ಸಂಬಂಧಗಳು ದೂರ ಆದರೆ ಏನಾಗುತ್ತೆ, ಆ ಒಂದು ದೊಡ್ಡ ಕಾನ್ಸೆಪ್ಟು. ಮತ್ತು ಒಂದು ದೇವ್ರ ಭಕ್ತಿ ಇರೋ ಡೈರೆಕ್ಟರ್ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಮತ್ತು ಹೀರೋಯಿನ್ ಅವ್ರು ಸಾಯಿಸಿಲ್ಲ ಅಂದರೆ ಹೊರಡೆ ಬಂದು ನಾನು ಸಾಯಿಸ್ತಾ ಇದ್ದೆ, ಹೆಂಗೋ ಅವ್ರು ಸಾಯಿಸ್ಬಿಟ್ರು. ತುಂಬ ಖುಷಿಯಾಗುತ್ತೆ ಅದರಲ್ಲಿ. ಈಗಿನ ಕಾಲದಲ್ಲಿ ಲವ್ ಮಾಡೋರು ದಯವಿಟ್ಟು ಬಂದು ಸಿನಿಮಾ ನೋಡಿ. ತುಂಬ ಕಲಿಯೋದಿದೆ, ಒಂದು ಕಲ್ತ್ಕೊಳ್ಳಿ. ಮಾರ್ನವಿ ಬೆಸ್ಟ್, ಸೂಪರ್. ಆ್ಯಕ್ಚುಲಿ ಆ ಮಂಗಳೂರು ಕಲ್ಚರ್ ಆಗಿರ್ಬೋದು, ಆ ಡೈಲೆಕ್ಟ್ ಆಗಿರ್ಬೋದು, ಆ್ಯಂಡ್ ಮೇನ್ಲಿ ಋತ್ವಿಕ್ ಅವರ ಪರ್ಫಾಮೆನ್ಸ್ ಅದ್ಭುತ. ಅವರ ಜರ್ನಿನ ನಾನು ತುಂಬ ವರ್ಷದಿಂದ ಅಡ್ಮೈರ್ ಮಾಡಿದ್ದೀನಿ, ನೋಡ್ಕೋತಾ ಬಂದಿದ್ದೀನಿ. ಹಿ ಡಿಸರ್ವ್ಸ್ ಇಟ್. ದ ಹೋಲ್ ಟೀಮ್ ಡಿಸರ್ವ್ಸ್ ದ ಸಕ್ಸಸ್. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾಟೋಗ್ರಫಿ ಆ್ಯಂಡ್ ಡೈರೆಕ್ಷನ್ ಎಲ್ಲ ಅದ್ಭುತ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ನಮಸ್ತೆ. ಸೊ ಮಾರ್ನಮಿ ಅಂತೇಳಿ ಮೂವಿ ನೋಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಒಂದು ಬಂಚ್ ಆಫ್ ಆರ್ಟಿಸ್ಟ್ಗಳು ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಕಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಶೀತ್ ಶೆಟ್ಟಿ ಅವರು. ನಮ್ಮ ಋತ್ವಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಚೈತ್ರ ಆಚಾರ್ ನನ್ನ ಪರ್ಸ್ನಲ್ ಫೇವ್ರೇಟ್ ಅವರು. ಅವ್ರ ಆ್ಯಕ್ಟಿಂಗ್ ಬಗ್ಗೆ, ಅವರ ಪೊಟೆನ್ಷಿಯಲ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ನಮ್ಮ ಪ್ರಕಾಶ್ ತುಮಿನಾಡು ಇರ್ಬೋದು, ಆ್ಯಂಡ್ ಚೈತ್ರ ಶೆಟ್ಟಿ ಅವರು ಇರ್ಬೋದು. ಐ ಮೀನ್ ಯಾರು ಆರ್ಟಿಸ್ಟ್ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಅವರು ಇರ್ಬೋದು. DOP ಟೆಕ್ನಿಕಲ್ ಸೈಡ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಂಗಳೂರಿನವರು ಹೊರಗೆ ಬಂದುಬಿಟ್ಟು ತುಳು ಸಿನಿಮಾ ಅಲ್ಲದೆ ಕನ್ನಡ ಸಿನಿಮಾದಲ್ಲೂ ಮಾಡಿಕೊಂಡು ಹೊರಗೆ ಬಂದು ಮಾಡ್ತಾಯಿದ್ದಾರೆ. ಸೊ ಎಲ್ಲ ಮಂಗಳೂರಿನವ್ರಿಗೂ, ನಮ್ಮ ಬ್ಯಾಂಗ್ಳೂರಲ್ಲಿರೋರು ಹೇಳ್ತೀನಿ, ಮಾತಾಡಲ ಬತ್ತು ಸಿನಿಮಾ ತೂಲೆ ಸಪೋರ್ಟ್ ಆನ್ ಪ್ಲೇ ಕುಡ್ಲದಾಕ್ಲು ಊರದಾಕ್ಲು ಸಿನಿಮಾ ಮಂದಿರು ಪೂರ ಸೇರಿದ ಟೀಮು ಸಪೋರ್ಟ್ ಆನ್ ಪ್ಲೇ. ಆ್ಯಂಡ್ ಕನ್ನಡ ಜನತೆ ದಯವಿಟ್ಟು ಇನ್ನೊಂದು ಒಂದು ತಿಂಗಳಿಗೆ OTTಯಲ್ಲಿ ಬರುತ್ತೆ ಅಂತ ಕೊಡಬೇಡಿ. ಮನೆಯಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದು ಥಿಯೇಟ್ರಲ್ಲಿ ನೋಡೋಂಥ ಸಿನಿಮಾ. ಆ್ಯಂಡ್ ಸಪೋರ್ಟ್ ಮಾಡಿ ಅಷ್ಟೇ ಕನ್ನಡಿಗರು. ಥ್ಯಾಂಕ್ ಯು. ಋತ್ವಿಕ್ ಅವ್ರನ್ನ ನಾವು ಗಿಣಿರಾಮದಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ. ಆ್ಯಂಡ್ ಆಲ್ಸೋ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಆರ್ಸ್. ಈ ಸಿನಿಮಾಲಿ ಬಿಗ್ ಸ್ಕ್ರೀನಲ್ಲಿ ಅವ್ರನ್ನ ನೋಡುವಾಗ ಇಟ್ ವಾಸ್ ರಿಯಲಿ ಥ್ರಿಲ್ಲಿಂಗ್, ಬಿಕಾಸ್ ಅವ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬಂದಿದೆ. ಟೆಕ್ನಿಕಲ್ ಆಸ್ಪೆಕ್ಟ್ ಎಲ್ಲ ಅಮಿತ್ ಹೇಳಿದ್ರು. ಸೊ ಓವರ್ ಆಲ್ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಆ್ಯಂಡ್ ಆಫ್ಕೋರ್ಸ್ ಒಂದು ಮುಖ್ಯ ಪಾತ್ರನ ಬಿಟ್ಟರೆ ನಮ್ಮ ಕಾಂತಾರ ಖ್ಯಾತಿಯ ಸ್ವರಾಜ್ ಶೆಟ್ಟಿ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಮೀನ್ ಹೋಲ್ ಆರ್ಟಿಸ್ಟ್ ಸೆಟ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಸಿನಿಮಾ. ಐ ಕಂಗ್ರ್ಯಾಚುಲೇಟ್ ಋತ್ವಿಕ್ ಹಾಗೂ ಚೈತ್ರ ಅವ್ರಿಗೆ. ಬಿಕಾಸ್ ಅದನ್ನು ಅಂದರೆ ಒಂದು ಲವ್ ಸ್ಟೋರಿಯಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದಕ್ಕೊಂದು ಪ್ರಾಪರ್ ಎಂಡಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡಿರೆಕ್ಟರ್ ಅವ್ರಿಗೆ ಹ್ಯಾಟ್ಸ್ ಆಫ್. ನಮ್ಮ ಚರಣ್ ರಾಜ್ ಸರ್ಗೆ ಅಗೇನ್ ಹ್ಯಾಟ್ಸ್ ಆಫ್. ಅ ವಂಡರ್ಫುಲ್ ಫಿಲ್ಮ್. ಎಲ್ಲರೂ ನಿಜವಾಗ್ಲೂ ಬಂದು ಥಿಯೇಟರಲ್ಲಿ ಕೂತು ಸಿನಿಮಾ ನೋಡ್ಬೋದು. ದಯವಿಟ್ಟು ಸಿನಿಮಾ ನೋಡಿ ಅಂತ
ಹಾಗೂ ಮುಖ್ಯವಾಗಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಶಿವಸೇನಾ ಸರ್, ದಟ್ ಇಸ್ DOP ಅವರಿಗೆ. ತುಂಬ ಟೆಕ್ನಿಕಲಿ ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ಆ್ಯಂಡ್ ದಿ ಎಂಟೈರ್ ಟೀಮ್ ಆಫ್ ಮಾರ್ನಿಂಗಿಗೆ ಐ ವುಡ್ ವಿಶ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಐ ವುಡ್ ವಿಶ್ ಕಂಗ್ರ್ಯಾಚುಲೇಷನ್ಸ್ ಇಷ್ಟು ಒಳ್ಳೆ ಸಿನಿಮಾ ಮಾಡಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾ ಒಂದು ಸದಭಿರುಚಿಯ ಸಿನಿಮಾ, ಇಡೀ ಕುಟುಂಬ ಸಮೇತ ನೋಡ್ಬೋದಂಥ ಒಂದು ಸಿನಿಮಾ. ಚೈತ್ರ ಆಚಾರ್ ಅವರಾಗಲಿ, ನಮ್ಮ ಹೀರೋ ಹೊಸ ನಟರು ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟ್ರು ಚರಣ್ ರಾಜ್ ಸರು, ಅವರು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂದರೆ ನಿಧಾನವಾಗಿ ಆವರಿಸ್ಕೊಳ್ತಾ ಒಂದು ನೇಟಿವಿಟಿ ಜೊತೆಗೆ ಒಂದು ಆಪ್ತವಾಗಿರೋ ಒಂದು ಕಥೆಯನ್ನು ಹೇಳಿದ್ದಾರೆ. ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮಾನವ ಸಿನಿಮಾನ ನೋಡಿ ಹೊಸ ಟೀಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಂದರೆ ಸಿನಿಮಾದಲ್ಲಿ ಒಂದು ಗ್ರಾಫು ಹೆಂಗೆ ಓಡುತ್ತೆ ಅಂದರೆ ಹೋಗ್ತಾ 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 ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಸಿನಿಮಾ. ಸೊ ಈ ಸಿನಿಮಾನ ನೀವು OTTಯಲ್ಲಿ 100% ಬಂದೇ ಬರುತ್ತೆ. ಬಟ್ OTTಯಲ್ಲಿ ನೋಡುವಂಥ ಸಿನಿಮಾ ಅಲ್ಲ, ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ. ಸೊ ಮಾರ್ನಮಿಗೆ ನಿಮಗೆ ಸಪೋರ್ಟ್ ಬೇಕೇ ಬೇಕು. ಖಂಡಿತ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಜಸ್ಟು ಮಾರ್ನಮಿ ಸಿನಿಮಾ ನೋಡ್ಕೊಂಡು ಬಂದೆ. ನಮ್ಮ ನಿಶಾಂತ್ ಸರ್ ಹಾಗೂ ಶಿಲ್ಪಾ ಮೇಡಮ್ ಅವರ ಚೊಚ್ಚಲ ನಿರ್ಮಾಣದಲ್ಲಿ ಬಂದಿರುವಂಥ ಮಾರ್ನಮಿ ಸಿನಿಮಾ. ಸೊ ಈ ಸಿನಿಮಾ ಸ್ಟಾರ್ಟಿಂಗಲ್ಲಿ ನೋಡ್ತಿದ್ದಾಗ ನಾವು ಏನು ಅಂದ್ಕೊಂಡಿರ್ತೀವೋ ಅದು ನಡೆಯಲ್ಲ. ಆ್ಯಂಡ್ ನಾನು ಇದುವರೆಗೂ ನೋಡಿರೋದ್ರಲ್ಲಿ ಎಲ್ಲ ಎಮೋಷನ್ಸು ಫೋರ್ಸ್ಫುಲಿ ಲೈಕ್ ತುರ್ಕಿರ್ತಾರೆ ಸಿನಿಮಾಗಳು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಈ ಸಿನಿಮಾ ನಿಮಗೆ ಹೇಗೆ ತೊಗೊಂಡೋಗುತ್ತೆ ಅಂತಂದರೆ ಆ್ಯಕ್ಚುಲಿ ಯಾರು ವಿಲನ್ಗಳು ಏನು ಅಂತೇನೂ ಗೊತ್ತಾಗಲ್ಲ, ಜಸ್ಟ್ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ನನಗೆ ನಡೆಯುತ್ತೆ ಅಂತ ಅನಿಸುತ್ತೆ. ಇಲ್ಲಿ ಒಂದು ಲವ್ ಎಮೋಷನ್ ಇದೆ, ಫ್ರೆಂಡ್ಶಿಪ್ ಇದೆ, ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ, ಜೆನ್ಯೂನ್ ತಾಯಿ ಮಗ ಸಂಬಂಧದ್ದು ಏನಿದೆ ಅಂತಿದೆ, ಜೆನ್ಯೂನ್ ಅಪ್ಪ ಮಗಳದಿದೆ. ಸೊ ಓವರಾಲಾಗಿ ಇದಿಷ್ಟು ಕೂಡ ಒಂಥರ ಕೊನೆವರೆಗೂ ಕೂಡಿಸುತ್ತೆ. ನಾವೇನು ಅಂದ್ಕೊಂಡಿರ್ತೀವೋ ಅದಾಗಲ್ಲ. ಆ್ಯಂಡ್ ಸಿನಿಮಾಟೋಗ್ರಫಿ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಒಂದು ಕೋಸ್ಟಲ್ ಕಡೆ ನಡೆಯುವಂಥ ಕತೆ. ಸೊ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಇಟ್ಸ್ ಅ ಮಿಕ್ಸ್ಡ್ ಆಫ್ ಆಲ್ ಎಮೋಷನ್ಸ್, ಬೆಟ್ರೇಯಲ್ಸ್ ಇದೆ, ಎಲ್ಲ ಇದೆ. ಸೊ ಎಲ್ಲರೂ ಬಂದು ನೋಡಿ ಮಾರ್ನಮಿನ ಸಪೋರ್ಟ್ ಮಾಡಿ. ಆ್ಯಂಡ್ ನಿಶಾಂತ್ ಸರ್, ಕಂಗ್ರ್ಯಾಚುಲೇಷನ್ಸ್. ಮಾರ್ನಮಿ ಸಿನಿಮಾ ನೋಡಿ ಆಚೆ ಬಂದೆ. ಯಾವುದೋ ಒಂದು ರೀಲ್ ವೈರಲ್ ಆಗ್ತೈತಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊನೆ ಭಾಗ ಕಾಯಬೇಕು ಅಂತ. ಈ ಸಿನಿಮಾಗೆ ಆ್ಯಪ್ಟ್ ಅದು. ಆ್ಯಂಡ್ ನನ್ನ ಗೆಳತಿ ಚೈತ್ರ ಆಚಾರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಶಿ ಕ್ಯಾನ್ ನೆವರ್ ಆ್ಯಕ್ಟ್ ಬ್ಯಾಡ್ ಅಂತ. ಯಾವುದೇ ಒಂದು ಸೀನ್ ಎಲ್ಲೇ ಇದ್ದರೂ ತುಂಬ ಕನ್ವಿನ್ಸಿಂಗಾಗಿ ನಟನೆ ಮಾಡ್ತಾರೆ. ಅದೊಂದು ನನಗೆ ತುಂಬ ಖುಷಿ. ಆ್ಯಂಡ್ ರಿತ್ವಿಕ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ, ಒಳ್ಳೆಯದಾಗಲಿ ಸಿನಿಮಾ. ಪ್ರಕಾಶ್ ತುಮ್ಮಿನಾಡು ಮತ್ತು ಅವರು ವೈಫ್ ರೋಲ್ ಒಬ್ಬರು ಮಾಡಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನವೀನ್ ದ್ವಾಕನಾಥ್. ಮಾರ್ನಮಿ ಚಿತ್ರ ಇಟ್ ಇಸ್ ಲಾಂಗ್ ವೇಟಿಂಗ್ ಟೈಮ್ ಫಾರ್ ಮೀ ಆಲ್ಸೋ, ಬಿಕಾಸ್ ಮೇಕಿಂಗ್ ಎಲ್ಲ ಸುಮಾರು ನೋಡಿದ್ದೆ. ಇನ್ಫ್ಯಾಕ್ಟ್ ಎಂಟೈರ್ ಟೀಮ್ ಹಸ್ ಡನ್ ಎ ಗ್ರೇಟ್ ಜಾಬ್. ರಿತ್ವಿಕ್ ಆ್ಯಸ್ ದ ಮೇನ್ ಕ್ಯಾರೆಕ್ಟರ್ ತುಂಬ ಜೀವ ತುಂಬಿದ್ದಾರೆ. ಅದ್ರ ಜೊತೆಗೆ ಪ್ರಕಾಶ್ ತುಮ್ಮಿನಾಡು ಅಂತೂ ಎಷ್ಟೋ ಕಡೆ ಅಳಿಸ್ಬಿಡ್ತಾರೆ. ಸೊ ಇನ್ಫ್ಯಾಕ್ಟ್ ಒಂಥರ ನಮ್ಮ ಕನ್ನಡದ ಬಗ್ಗೆ ಸುಮಾರು ಒಂದು ಲೋಕಲ್ ಲ್ಯಾಂಗ್ವೇಜ್ ಆಗಲಿ, ಮತ್ತು ಡೈಲಾಗ್ಸ್ ಆಗಲಿ, ಮತ್ತು ಅದು ಬರೋ ಲಿರಿಕ್ಸ್ ಆಗಲಿ, ಮತ್ತು ಅಟ್ ದ ಸೇಮ್ ಟೈಮ್ ಕ್ಯಾಮ್ರಾ ಬಗ್ಗೆ ಅಮೇಝಿಂಗ್, ತುಂಬ ಚೆನ್ನಾಗಿ ನಮ್ಮತನ ತೋರಿಸುತ್ತೆ. ಐ ಥಿಂಕ್ ಇದನ್ನು ಎಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಅಮೇಝಿಂಗ್ ಟೀಮ್ ವರ್ಕ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸಿಬಿಷನ್ ಆಫ್ ದ ಫಿಲ್ಮ್ ಮಾರ್ನಮಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮಾರ್ನಮಿ ನೋಡ್ಕೊಂಬಂದ್ವಿ. ಖಂಡಿತವಾಗ್ಲೂ ಒಂದು ಏನಂತಾರೆ, ಕರಾವಳಿಯ ಪ್ರೇಮ ಕಥೆನ ಮತ್ತು ಕರಾವಳಿಯಲ್ಲಿ ನಡೆಯೋ ಒಂದು ನೈಜ ಘಟನೆ ಅಂತ ಹೇಳ್ಬೋದು, ನೈಜತೆಯಿಂದ ಕೂಡಿದೆ ಸಿನಿಮಾ. ತುಂಬ ಅದ್ಭುತವಾಗಿ ರಿತ್ವಿಕ್ ಅವರು ಮತ್ತು ಚೈತ್ರ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಪ್ರಕಾಶ್ ತುಮ್ಮಿನಾಡ್ಸ್ ಅವರು ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆರ್ಟ್ ವರ್ಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ನಿಮಗೆ ಭಾಳ ಅಚ್ಚುಕಟ್ಟಾದ ಒಂದು ಕರಾವಳಿಯ ಪ್ರೇಮ ಕಥೆ ಅಂತ ಹೇಳ್ಬೋದು. ಅಂದರೆ ಏನಂತಾರೆ, ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯನಾಗಕ್ಕೆ ಹೋದರೆ ಅವರ ಲೈಫಲ್ಲಿ ಬರೋ ಕೆಲವೊಂದು ಸಂಬಂಧಗಳು, ಅವನ ಸುತ್ತಮುತ್ತ ನಡೆಯೋ ಪರಿಸರ ಅವನ್ನ ಯಾವ ರೀತಿ ತಗೊಂಡೋಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಮಿಸ್ ಮಾಡ್ದಂಗೆ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂ ತಗೊಂತಿದೆ. ಮಿಸ್ ಮಾಡ್ದಂಗೆ ಬಂದು ಹೊಸೊಬ್ಬರಿಗೆ ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಕನ್ನಡಿಗರಲ್ಲೂ ವಿನಮ್ರ ಮನವಿ ಮಾಡ್ತೀನಿ. ಸಿನಿಮಾ ಒಂದು ಕರಾವಳಿ ಕ್ಷೇತ್ರದಲ್ಲಿ ನಡೆಯುವಂಥ ಲವ್ ಸ್ಟೋರಿ ಅಂತ ಹೇಳ್ಬೋದು, ರಿವೆಂಜ್ ಸ್ಟೋರಿ ಅಂತ ಹೇಳ್ಬೋದು, ಗೊತ್ತಿಲ್ಲ. ಬಟ್ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇರುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ. ಒಂದು ಚಿಕ್ಕ ಕೆಲಸ, ಒಂದು ಸೆಟ್ ಕೆಲಸದಿಂದ ಹಿಡಿದು ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತನಕ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಅಂತೂ ವಾವ್ ಅನ್ನೋಂಗಿದೆ. ಆ್ಯಂಡ್ ನಮ್ಮ ಹೀರೋ ಋತ್ವಿಕ್ ಅಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ ಈಗಷ್ಟೇ ಮಾರ್ನಮಿ ಮೂವಿನ ನೋಡ್ಕೊಂಡು ಬಂದೆ. ಐ ಆಮ್ ಸೋ ಪ್ರೌಡ್. ಸಿಕ್ಕಾಪಟ್ಟೆ
ಪ್ರೌಡ್ ಫೀಲ್ ಆಗ್ತಾಯಿದೆ ನಂಗೆ ರಿತ್ವಿಕ್ ಬಗ್ಗೆ. ಚೈತ್ರಾ ಜೆ ಆಚಾರ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ಐ ಆಮ್ ಆಲ್ವೇಸ್ ಹರ್ ಫ್ಯಾನ್, ಐ ಹ್ಯಾವ್ ಆಲ್ವೇಸ್ ಬೀನ್ ಹರ್ ಫ್ಯಾನ್ ಆಫ್ ಹರ್ ಆ್ಯಕ್ಟಿಂಗ್. ಬಟ್ ರಿತ್ವಿಕ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಸ್ಪೆಷಲಿ ಲಾಸ್ಟ್ 25 ಮಿನಿಟ್ಸ್ ಆಫ್ ದ ಸ್ಟೋರಿ ಲೈನ್ ಮೂವಿದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಆ ಲಾಸ್ಟ್ 25 ಮಿನಿಟ್ಸ್ ಅಂತೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ರಿಷಿತ್ ಜೊತೆ ಕೂಡ ಐ ವರ್ಕ್ಡ್ ಇನ್ ಮೈ ಸೀರಿಯಲ್ ಪ್ರೀವಿಯಸ್ಲಿ. ಅವರು ಮೂವಿ ಡೈರೆಕ್ಟ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಐ ಹೋಪ್ ಮಾರ್ನಮಿ ತುಂಬ ಒಳ್ಳೆ ಸಕ್ಸಸ್ ಕಾಣಲಿ ಅಂತ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ಸಲ್ಲಿ ನೋಡಿ. ನಾಟ್ ಜಸ್ಟ್ ಬಿಕಾಸ್ ರಿತ್ವಿಕ್ ನನ್ನ ಫ್ರೆಂಡು ಅವ್ರು ಮೂವಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಿಜವಾಗ್ಲೂ ಅವ್ರ ಎಫರ್ಟ್ಸ್, ಸ್ಟೋರಿ ಲೈನ್, ಆ್ಯಕ್ಟಿಂಗ್, ಪರ್ಫಾರ್ಮೆನ್ಸ್ ಆಫ್ ಅಂದರೆ ಆಲ್ ರೌಂಡ್ ತುಂಬ ಚೆನ್ನಾಗಿದೆ. ಚರಣ್ ರಾಜ್ ಸರ್ ಮ್ಯೂಸಿಕ್ ಕೂಡ ಇಟ್ ಇಸ್ ಟಾಪ್ ನಾಚ್. ದಯವಿಟ್ಟು ಥಿಯೇಟ್ರಿಗೆ ಬಂದು ಮಾರ್ನಮಿ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಮಂಗಳೂರು ಸ್ಟೈಲಲ್ಲಿ ಸಿನಿಮಾ ಮಾಡಿದ್ದಾರೆ, ಮಂಗಳೂರು ಭಾಷೆಯಲ್ಲಿ ಸಿನಿಮಾ ಮಾಡಿದ್ದಾರೆ. ಹುಲಿ ಕುಣಿತ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ವಿ. ಒಂದು ಒಳ್ಳೆ ಸಿನಿಮಾ ಮಾರ್ನಮಿ ಬಂದಿದೆ. ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಮೂವಿನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಮಾರ್ನಮಿ ಸಿನಿಮಾನ ನೋಡ್ಕೊಂಡು ಬಂದ್ವಿ. ಯೂಶ್ವಲಿ ಈ ಥರ ರಿವ್ಯೂ ಕೊಡುವಾಗ ಒಂದೊಂದು ಸತಿ ಏನಾದರೂ ಇಷ್ಟ ಇಲ್ಲ ಅಂದರೂ ಇಷ್ಟ ಆಗಿದೆ ಅಂತ ಹೇಳಬೇಕಾಗುತ್ತೆ. ಬಟ್ ಈ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರಿತ್ವಿಕ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ನಾವು ಯೂಶ್ವಲಿ ಟೆಲಿವಿಷನಲ್ಲಿ ಅವರ ಒಂಥರದ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದರಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಚೈತ್ರ ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಶಿ ಇಸ್ ಅ ವಂಡರ್ಫುಲ್ ಪರ್ಫಾರ್ಮರ್. ಇದರಲ್ಲಿ ಅವರ ಡಿಫ್ರೆಂಟ್ ಶೇಡ್ಸ್ ಇದೆ. ಆ ಡಿಫ್ರೆಂಟ್ ಶೇಡ್ಸ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ವೆರಿ ಗುಡ್. ದಯವಿಟ್ಟು ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ. ನಾವು ಆಮೇಲೆ ಯೂಶ್ವಲಿ ಇವಾಗ ಹೇಗಾಗೋಗಿದೆ ಅಂದರೆ, ಹೌದಾ ಅದು ಯಾವುದೋ ಒಂದು ಸಿನಿಮಾ ಬಂದಿದೆ ಅಂತೆ, OTT ಬರ್ತಲ್ಲ ಅವಾಗ ನೋಡೋಣ ಅನ್ನೋ ಮೆಂಟಾಲಿಟಿಗೆ ನನಗೆ ಬಂದಿದೆ. ಸೊ ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು ಅಂದರೆ ಎಲ್ಲರೂ ಬಂದು ಥಿಯೇಟರ್ನಲ್ಲಿ ನೋಡಬೇಕು. ಇಂಥ ಸಿನಿಮಾಗಳನ್ನೇ ನಾವು ಗೆಲ್ಲಿಸ್ಬೇಕು. ಪ್ಲೀಸ್ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗುಣಾಢ್ಯ ಪ್ರೊಡಕ್ಷನ್ ಹ್ಯಾಂಡ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಹಳೆಯ ಕೊಲೀಗ್ಸು. ಸೊ ಇಂಥ ಒಂದು ಅದ್ಭುತವಾದ ಸಿನಿಮಾನ ಕನ್ನಡದಲ್ಲಿ ಕೊಟ್ಟಿದ್ದಕ್ಕೆ ನಿಮ್ಮ ಪ್ರೊಡಕ್ಷನ್ಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ವಾಟ್ ಅ ಬ್ಯೂಟಿಫುಲ್ ಮೂವಿ ರೀ. ನಿಜವಾಗ್ಲೂ ಯಾರೋ ಹೇಳ್ತಾರೆ ಗೊತ್ತಾ, ತಮಿಳಲ್ಲಿ ಹಂಗೆ ಬಂದಿದೆ, ಮಲಯಾಳಮಲ್ಲಿ ಹಿಂಗೆ ಬಂದಿದೆ, ಅದರಲ್ಲಿ ಹಿಂಗೆ ಬಂದಿದೆ, ಬದನೆಕಾಯಿ ಮಣ್ಣು ಮಸಿ ಅಂತ. ದಯವಿಟ್ಟು ಬಂದು ನೋಡಿ ಈ ಸಿನಿಮಾ. ವಾಟ್ ಅ ಬ್ಯೂಟಿಫುಲ್ ನರೇಷನ್. ಇದು ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಕ್ರೀನಲ್ಲಿ ನಿಮಗೆಲ್ಲೋ ಆ ಕಡೆ ಈ ಕಡೆ ತಿರುಗಬೇಕು ಅಂತ ಅನ್ಸಲ್ಲ. ಯಾಕೆಂದರೆ ಆ್ಯಕ್ಟಿಂಗ್ ಎಲ್ಲ ನಟ ರಾಕ್ಷಸರೇ ಇದ್ದಾರೆ ಇದರಲ್ಲಿ. ನಮ್ಮ ರಿತ್ವಿಕ್ ಆಗಿರ್ಬೋದು, ಆಮೇಲೆ ನಮ್ಮ ಚೈತ್ರ ಆಚಾರ್. ಫಸ್ಟೇ ನಾನು ಫ್ಯಾನು ಚೈತ್ರಾಗೆ, ಇನ್ನೂ ಸ್ವಲ್ಪ ಡಬಲ್ ಫ್ಯಾನ್ ಆಗ್ಬಿಟ್ಟೆ. ಯಾಕಂದರೆ ಬರೀ ಕಣ್ಣಲ್ಲೇ ಆ್ಯಕ್ಟಿಂಗ್. ನಿಜವಲ್ಲ ಎಂಥ ನೋಡಿ ಆ ಕಣ್ಣು ಇದೆಯಲ್ಲ, ಎಂಥ ಕಣ್ಣದು, ವಾ ಅಮೇಝಿಂಗ್ ಅದು. ಇನ್ನು ನಮ್ಮ ತುಂಬಿನವರಾಗಿರ್ಬೋದು, ಜೊತೆಗೆ ಮ್ಯೂಸಿಕ್ ಆಗಿರ್ಬೋದು, ಇಂಥ ಚೆನ್ನಾಗಿಲ್ಲ ಅಂತ ಇಲ್ಲ ರೀ. ಒಂದು ಒಳ್ಳೆ ಕಥೆ, ಅದೇ ಮಣ್ಣಿನ ಕಥೆನ ಚೆನ್ನಾಗಿ ಹೇಳಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಒಳ್ಳೊಳ್ಳೆ ಸಿನಿಮಾನ ಗೆಲ್ಲಿಸಿ. ಫಿಲಮ್ ಅಂತೂ ತುಂಬ ಅದ್ಭುತವಾಗಿದೆ. ಎಲ್ಲೂ ಹೇಳಿದ್ದೀನಿ, ಬೇರೆ ಏನಾದರೂ ಲ್ಯಾಗ್ ಆಗಿಲ್ಲ, ಬೋರ್ ಆಗಿಲ್ಲ. ಇವನು ಹೇಳ್ದಂಗೆ ಹಿಂಗೂ ತಿರುಗೋ ಅವಶ್ಯಕತೆನೇ ಇಲ್ಲ. ಸೂಪರ್ ಆಗಿದೆ. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಅದು ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೀರಿಯಸ್ಲಿ ನೋಡಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ನಟರಾಕ್ಷಸ ಸಿಕ್ಕೇನೆ. ಒಂದು ಮುಂಚೆನೂ ಆ್ಯಕ್ಟ್ ಮಾಡ್ತಾನೆ, ಇಲ್ಲ ಅಂತಿಲ್ಲ. ಬಟ್ ಇದರಲ್ಲಿ ಏನು ತಿಂದಾಕೊಂಡ್ಬಿಡೋದು ಮಾಯ. ಅಮೇಝಿಂಗ್ ಆ್ಯಕ್ಟಿಂಗ್. ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಇನ್ನೊಬ್ಬ ಪ್ರತಿಭಾವಂತ ಭರವಸೆ ಅಂತ ಹೇಳೋಕ್ಕಾಗಲ್ಲ. ಇದು ಭರವಸೆ ಆಲ್ರೆಡಿ ಮೂಡ್ಸ್ ಆಗಿದೆ. ಸೊ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಬಂದಾಗಿದೆ, ದಟ್ ಈಸ್ ರಿತ್ವಿಕ್. ಎಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಿ. ಇನ್ನೂ ಒಂಥರ ಲೋಕಲಾಗಿ ಹೇಳಬೇಕು ಅಂದರೆ ಒಬ್ಬ ಒಳ್ಳೆ ಮಾಸ್ ಹೀರೋ ಸಿಕ್ಕಿದ್ದಾನೆ ನಮ್ಮ ಇಂಡಸ್ಟ್ರಿಗೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮಿಕ್ಕಿ ನೀವು ಹೇಳಿ. ಹೇಳಿದ್ದೀನಿ. ನಿಜವಾಗ್ಲೂ ನನ್ನ ಗೆಳೆಯ ರಿತ್ವಿಕ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ ನೀವು ಮಿಸ್ ಮಾಡ್ಕೊತೀರಾ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಎಲ್ಲ ಒಳ್ಳೆಯದಾಗ. ಎಲ್ಲರಿಗೂ ನಮಸ್ಕಾರ. ಮಾರ್ನಮಿ ಸಿನಿಮಾ ನೋಡ್ಕೊಂಬಂದೆ. ಫಸ್ಟ್ಲಿ ನನ್ನ ಇಂಡಸ್ಟ್ರಿನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ರಿತ್ವಿಕ್, ಅವನ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ತುಂಬ ಖುಷಿ ಆಯಿತು.
ನಾಟ್ ಜಸ್ಟ್ ದ್ಯಾಟ್, ಒಂದು ಒಳ್ಳೆ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಒಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನರ್. ತುಂಬ ದಿನಗಳಾದಮೇಲೆ ನನಗನ್ಸಿದ್ದು ಆರಾಮಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಎಂಟರ್ಟೈನ್ ಆಗುವಷ್ಟು ಕಾಂಟೆಂಟ್ ಇರೋವಂಥ ಸಿನಿಮಾ ಇದು. ಚೈತ್ರ ಅವ್ರ ಬಗ್ಗೆ ನಾನು ಏನೇ ಹೇಳಿದ್ರು ಐ ಥಿಂಕ್ ಇಟ್ಸ್ ವೆರಿ ಲೆಸ್. ಒಂಥರ ಸಂಭ್ರಮ ಅನ್ಸುತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ. ಶಿ ಇಸ್ ಸಚ್ ಅ ಸೆಲೆಬ್ರೇಷನ್, ಶಿ ಇಸ್ ಬ್ಯೂಟಿಫುಲ್ ಇನ್ಸೈಡ್ ಔಟ್. ಒಳ್ಳೆ ಆ್ಯಕ್ಟರ್, ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಕಲಾವಿದೆ ಅವರು. ಆ್ಯಂಡ್ ಪ್ರತಿಯೊಂದು ಒಳ್ಳೊಳ್ಳೆ ಹಾಡುಗಳಿದೆ ಸಿನಿಮಾನಲ್ಲಿ. ತುಂಬ ವಿಷಯಗಳಿದೆ, ಅಂದರೆ ತುಂಬ ಕಾರಣಗಳಿದೆ ಈ ಸಿನಿಮಾನ ಬಂದು ನೀವೆಲ್ಲರೂ ಥಿಯೇಟರ್ಸಲ್ಲಿ ನೋಡೋದಕ್ಕೆ. ಸೊ ಐ ಆಮ್ ವಿಶಿಂಗ್ ದಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ತಾನೇ ಮಾರ್ನಮಿ ಸಿನಿಮಾ ಪ್ರಿವ್ಯೂ ಮುಗಿಸ್ಕೊಂಡು ಬಂದೆ. ಏನಂತ ಹೇಳೋದು, ಅದನ್ನು ಹೇಗೆ ಡಿಸ್ಕ್ರೈಬ್ ಮಾಡಬೇಕಾಗ್ತದೆ ನನಗೆ. ಆ್ಯಕ್ಷನ್ ಸಿನಿಮಾ ಅಂತ ಹೇಳೋದ, ಆ್ಯಕ್ಷನ್ ಸಿನಿಮಾ ಅಂತ ಹೇಳೋದ, ಇಮೋಷನಲ್ ಸಿನಿಮಾ, ಸೆಂಟಿಮೆಂಟಲ್ ಸಿನಿಮಾ ಅಂತ ಹೇಳೋದ, ಎಲ್ಲವೂ ಇದೆ. ಎಲ್ಲವನ್ನ ತುಂಬ ಹದವಾಗಿ ಬೆರೆಸಿ ತುಂಬ ನೀಟಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಸಿನಿಮಾ ಉದ್ದಕ್ಕೂ ತುಂಬ ಚೆನ್ನಾಗಿ ಕೂರಿಸ್ಕೊಂಡು ನೋಡ್ಸ್ಕೊಂಡು ಹೋಗುತ್ತೆ. ಒಂದು ಎಲ್ಲವನ್ನು ಈಗ ಹುಲಿ ವೇಷದ ಬಗ್ಗೆ ಸುಮಾರು ಇದರಲ್ಲಿ ಸುಮಾರು ಡೀಟೇಲಿಂಗ್ ಇದೆ. ಬಟ್ ಯಾವುದೂ ಹುಲಿ ವೇಷ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ ಅಂತ ತುರ್ಗದ ಹಾಗಿಲ್ಲ. ಎಲ್ಲವೂ ತುಂಬ ಸಹಜವಾಗಿ ಬಂದಿದೆ. ಮುಖ್ಯವಾಗಿ ನಾನು ಹೇಳಬೇಕಾದದ್ದು ಪರ್ಫಾರ್ಮೆನ್ಸಸ್ ಬಗ್ಗೆ. ಎಲ್ಲರೂ ಋತ್ವಿಕ್, ಚೈತ್ರ, ಪ್ರಕಾಶ್, ಸುಮನ್ ಅವರು, ಸೋನು, ಎಲ್ಲರೂ ಇಂಥ ಪಾತ್ರ ಅಂತಾರೆ ಎಲ್ಲ ಪಾತ್ರಗಳು ಎಷ್ಟು ಸಹಜವಾಗಿದೆ ಅಂತಂದರೆ ಎಷ್ಟು ಇಷ್ಟ ಆಗೋಗ್ಬಿಡುತ್ತೆ, ಅಷ್ಟು ಇಷ್ಟ ಆಗೋಗುತ್ತೆ. ನಮ್ಮ ಜೊತೆಗಿರೋರೇ ಇದ್ದಾಗ ಅನಿಸ್ಬಿಡುತ್ತೆ. ಅಷ್ಟೊಂದು ಮನಸ್ಸಿಗೆ ತಟ್ಟುತ್ತೆ, ಜೊತೆಗೆ ನೋಡಿಸ್ಕೊಂಡು ಹೋಗುತ್ತೆ, ಅವ್ರ ಜೊತೆ ಕರ್ಕೊಂಡು ಹೋಗುತ್ತೆ. ಎಲ್ಲ ಪಾತ್ರಗಳು ಅವರುಗಳ ಜೊತೆ ನಮ್ಮನ್ನು ಆ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಇನ್ವಾಲ್ವ್ ಆಗಿ ಹೋದಂಗೆ ಅನಿಸುತ್ತೆ. ಖುಷಿ ಅನ್ನಿಸ್ತು. ಈ ಥರದ ಒಂದು ಟೀಮ್ ಈ ಥರ ಅದ್ಭುತವಾಗಿ ಎಲ್ಲರೂ ಸೇರಿಕೊಂಡು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ರು. ತುಂಬ ಖುಷಿ ಅನ್ನಿಸ್ತು. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಜನರಿಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಗೊತ್ತೀನಿ. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಕನ್ನಡದಲ್ಲಿ ಒಂದು ಒಳ್ಳೆ ಕತೆ ಬರಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ತುಂಬ ಅದ್ಭುತವಾದ ಕತೆ. ನಾವು ಫಸ್ಟ್ ಹಾಫು ಏನು ನೋಡೋದೋ ಅದು ತುಂಬ ತಲೆ ತಿರುಗೋಗುತ್ತೆ. ಸೆಕೆಂಡ್ ಹಾಫಲ್ಲಿ ತುಂಬ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಅಂತೂ ರಿಯಲಿಸ್ಟಿಕ್ ಆಗಿದೆ. ಒಂದು ಕಲ್ಟು ಜಾನರಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ನ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀವಿ. ಯಾರೂ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಈ ಸಿನಿಮಾ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್. ಮಾರ್ನಾಮಿ ನನಗೆ ಆ್ಯಕ್ಚುಲಿ ತುಂಬ ಹತ್ತಿರದಿಂದ ನೋಡಿರೋಂಥ ಸಿನಿಮಾ. ಅಂದರೆ ಇನಿಷಿಯಲ್ ಕೆಲಸದಿಂದ ಹಿಡಿದು ಸಿನಿಮಾ ಮುಗಿಯೋವರೆಗೂ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೆ ಅನ್ನೋದು, ಈ ಒಂದು ಜರ್ನಿ ನಾನು ನೋಡಿದ್ದೀನಿ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂನ ಅಷ್ಟೇ ತುಂಬ ದೊಡ್ಡದಾಗಿದೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಋತ್ವಿಕ್ ಮಠದ್ ಮತ್ತು ಚೈತ್ರ ಇಬ್ಬರು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಇಂಡಸ್ಟ್ರಿ ಸ್ಟಾರ್ಟಿಂಗಿಂದನೂ. ಇಬ್ಬರು ಪರ್ಫಾರ್ಮೆನ್ಸ್ ಬಗ್ಗೆನೂ ಆ್ಯಕ್ಚುಲಿ ಮಾತಾಡೋಂಗೇ ಇಲ್ಲ. ಋತ್ವಿಕ್ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್, ವಿ ಆಲ್ ನೋ ದ್ಯಾಟ್. ತುಂಬ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಹಾಫಲ್ಲಿ ಅವನ ಪಾತ್ರ. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಅವನ ಒಳಗನೆ ಒಂದಷ್ಟು ನೋವನ್ನು ಅನುಭವಿಸ್ತಾ ಇರ್ತಾನೆ. ಅದನ್ನು ಇಮೋಟ್ ಮಾಡಿರೋಂಥದ್ದು ತುಂಬ ಇಷ್ಟ ಆಯಿತು. ಆ್ಯಂಡ್ ಚೈತ್ರ ನಮಗೆಲ್ಲರಿಗೂ ಗೊತ್ತು, ಒಂದು ಫೆಂಟಾಬ್ಯುಲಸ್ ಆ್ಯಕ್ಟರ್ ಅವಳು ಅಂತ. ಆ್ಯಂಡ್ ಫಸ್ಟ್ ಹಾಫಲ್ಲಿ ತುಂಬ ನಗ್ನಗ್ತಾ ಇಷ್ಟಪಟ್ಟು ನೋಡ್ತಾ ಇರ್ತೀವಿ. ಬಟ್ ಅಷ್ಟೇ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೆಕೆಂಡ್ ಹಾಫಲ್ಲಿ. ಒಟ್ಟಾರೆಯಾಗಿ ಇಡೀ ಸಿನಿಮಾದಲ್ಲಿ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾಟೋಗ್ರಫಿ, ಡೈರೆಕ್ಷನ್ನಲ್ಲೂ ಅಷ್ಟೇ. ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಫಾಸ್ಟಾಗಿ ಹೋಗುತ್ತೆ. ಆ್ಯಂಡ್ ನರೇಷನ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರಗಳ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ನನ್ನ ನಿರ್ಮಾಪಕರಾದಂಥ ನಿಶಾಂತ್ ಅವರು ನನ್ನ ಫ್ರೆಂಡ್. ನಾನು ಶಾರ್ಟ್ ಮೂವಿ ಮಾಡಿದ್ದಂಥ ಒಂದಕ್ಕೆ ಅವರು ಫಸ್ಟ್ ನಿರ್ಮಾಣ ಮಾಡಿದ್ದು. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಇಡೀ ತಂಡಕ್ಕೆ ಒಳ್ಳೆಯದಾಗಬೇಕು. ನಿರ್ದೇಶಕರ ಮೊದಲ ಸಿನಿಮಾ. ನನ್ನ ಗೆಳೆಯ ಅವನು ಕೂಡ ಕಷ್ಟಪಡ್ತಾ ಇದ್ದಾನೆ, ಋತ್ವಿಕ್, ಟು ಗೆಟ್ ಮೂವೀಸಲ್ಲಿ ತುಂಬ ಚೆನ್ನಾಗಿ ಆಗಬೇಕು ಅನ್ನೋ ಆಸೆಯಿಂದ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಬೇಕು ನನ್ನ ಕಡೆಯಿಂದ. ಎಲ್ಲರೂ ಒಂದು ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಮಾರ್ನಮಿ ಸಿನಿಮಾ ಅದರ ಹೆಸರಿಗೆ ತಕ್ಕಂತೆ ಮಾರ್ನಮಿ ಥರ ಇದೆ. ಇಟ್ಸ್ ಅನ್ ಇಂಟೆನ್ಸ್ ಫಿಲ್ಮ್. ಡೈರೆಕ್ಷನ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಆ್ಯಕ್ಟಿಂಗ್ ಆಗಲಿ
ಪ್ರತಿಯೊಬ್ಬರು ಐ ಥಿಂಕ್ ದೇವ್ ಔಟ್ ಡನ್ ದೆಮ್ ಸೆಲ್ಫ್ಸ್. ಪ್ರತಿ ನಿಮಿಷ ಗ್ರಿಪ್ಪಿಂಗ್ ಆಗಿರುತ್ತೆ. ಹಾಗೂ ಮನಸ್ಥಿತಿ, ಸಂದರ್ಭ, ಸಮಾಜ, ಸಂಬಂಧಗಳಿಂದ ಯಾರ್ಯಾರು ಏನೇನು ಮಾಡಬಲ್ಲರು ಹಾಗೂ ಏನೇನು ಮಾಡಿಸುತ್ತೆ ಒಬ್ಬರ ಹತ್ರ ಅನ್ನೋ ಡೆಪಿಕ್ಷನ್ ಈ ಸಿನಿಮಾದಲ್ಲಿದೆ. ಆ್ಯಂಡ್ ರಿತ್ವಿಕ್ ಮಠದವರು ಜಾಕಿ ಚಾನ್ ಆಗಿದ್ದಾರೆ ಇದರಲ್ಲಿ. ಚೈತ್ರ ಅವರು ಐ ಥಿಂಕ್ ಅವ್ರ ಹತ್ರ ಒಂದು ಆನ್ ಆಫ್ ಸ್ವಿಚ್ ಇದೆ. ಅವ್ರಿಗೆ ಯಾವಾಗ ಬೇಕೋ ಆನ್ ಮಾಡ್ಕೊತಾರೆ, ಯಾವಾಗ ಬೇಕೋ ಆಫ್ ಮಾಡ್ಕೊತಾರೆ. ರಿತೇಶ್ ಸರ್ ಇವರೆಲ್ಲರ ಹತ್ರನೂ ಏನೇನು ಹಿಂಡಬೇಕು, ಹೇಗೆ ಹಿಂಡಬೇಕು ಅಂತ ಐ ಥಿಂಕ್ ಅವ್ರಿಗೆ ಗೊತ್ತಿದೆ. ಅವರು ಸಖತ್ತಾಗಿ ಅದನ್ನು ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸಿನಿಮಾಟೋಗ್ರಫಿ ಆಗಲಿ, ಸಿನಿಮಾ ಆಗಲಿ, ಕತೆ ಆಗಲಿ, ಎಲ್ಲದೂ ಒಳ್ಳೆ ಗ್ರಿಪ್ಪಿಂಗ್ ಆಗಿತ್ತು. ಮಾರ್ನಮಿ ಮತ್ತು ಅದರ ಈ ಕಂಪ್ಲೀಟ್ ಸಿನಿಮಾದ ಸೊಗಡು ನಮ್ಮ ಊರಿಗೆ ಹತ್ತಿರವಾದದ್ದು. ಸೊ ಅದು ನನಗೆ ತುಂಬ ಹತ್ತಿರ ಆಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಎಂಟರ್ಟೈನರ್. ನೀವೆಲ್ಲರೂ ಬಂದು ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಹಾಗೂ ಬ್ಲೆಸ್ಸಿಂಗ್ಸ್ ಕೊಡಬೇಕು. ಆ್ಯಂಡ್ ಇಟ್ ಡಿಸರ್ವ್ಸ್ ಇಟ್. ಸೊ ಇಟ್ಸ್ ಅ ಗ್ರೇಟ್ ಮೂವಿ ಆನ್ ಸ್ಕ್ರೀನ್. ಎಲ್ಲರೂ ಬಂದು ನೋಡಿ. ಆ್ಯಂಡ್ ಇಡೀ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಡೈರೆಕ್ಷನ್ ಆಗಿರಲಿ ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರಲಿ, ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅದ್ರ ಬಗ್ಗೆ ನಾವು ಒಂದು ಮಾತಿಲ್ಲ. ಯಾಕಂದರೆ ಚೈತ್ರಕ್ಕ ಅಂತ ಬಂದರೆ ಪ್ರತಿಯೊಂದು ಸೀನನ್ನು ತಿಂದಾಕ್ಬಿಡ್ತಾರೆ. ಸೊ ಅವರೊಂಥರ ಕ್ಯೂಟ್ ಮಾರೆ, ಅವ್ರ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ. ಅಂದರೆ ತುಂಬ ಅದ್ಭುತವಾದ ನಟಿ. ಆ್ಯಂಡ್ ರಿತ್ವಿಕ್ನ ನಾವು ಇಷ್ಟು ಟೈಮ್ ಸೀರಿಯಲಲ್ಲಿ ನೋಡ್ತಿದ್ವಿ, ಬಟ್ ಇವಾಗ ಸಿನಿಮಾಗೆ ವಿತ್ ದ ಬ್ಯಾಂಗ್ ಹಿ ಹ್ಯಾಸ್ ಕಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾರೆ ಬಿಗ್ ಸ್ಕ್ರೀನಲ್ಲಿ. ಆ್ಯಂಡ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಬಿಕಾಸ್ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಅದೊಂದು ಭಯ ಇರುತ್ತೆ, ಬಟ್ ಇವರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಸಿನಿಮಾಗೆ. ಆ್ಯಂಡ್ ವೆರಿ ಅಮೇಝಿಂಗ್. ಆ್ಯಂಡ್ ಸ್ವರಾಜ್ ಬಗ್ಗೆ ಹೇಳಬೇಕು ಅಂದರೆ ನಾನು ನೆಗೆಟಿವ್ ಶೇಡಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಲ್ಯಾಕ್ ಕ್ಯಾಟ್ ಆಗಿ ನಾವು ನೋಡಿದ್ವಿ. ನಾವು ಪಿಲಿನಲಿಕೆ ಎಲ್ಲ ಯೂಶ್ವಲಿ ಮ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ವಿ, ಬಟ್ ಇವತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ಕೊಂಡೇ ಒಂದು ಹಬ್ಬ ನೋಡಿದಾಗ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ಅಂದಾಗ ಗೊತ್ತು ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ. ಸೊ ಈ ಥರ ಕನ್ನಡ ಸಿನಿಮಾಗಳು ಬೆಳಿಬೇಕು. ಆ್ಯಂಡ್ ನಮ್ಮ ಕರಾವಳಿ ಕಡೆ ರೀತಿಯಲ್ಲಿ ತೆಗೆದಿದ್ದಾರೆ ಸಿನಿಮಾನ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟ್ಸ್ ಆಗಿರಲಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ಎಲ್ಲರ ಬೆಂಬಲ ಇರಲಿ. ಸಿನಿಮಾ ಬಂದು ನೋಡಿ. ಮಾರ್ನಮಿ ಈಸ್ ಅಮೇಝಿಂಗ್. ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ರಿಗೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ನಮಿ ಅಂದರೆ ಒಂದು ಹಬ್ಬ, ಒಂದು ದೊಡ್ಡ ಸೆಲೆಬ್ರೇಷನ್. ಇವಾಗ ಒಂದು ಹಬ್ಬ ನೋಡ್ಕೊಂಡು ಬಂದಂಗೆ ಆಯಿತು. ಎಷ್ಟು ಗ್ರ್ಯಾಂಡ್ಯೂರ್, ಎಷ್ಟು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್ಗೆ ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದಿಂಥ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಿಶಾಂತ್ ಸರ್. ಆ್ಯಂಡ್ ನಮ್ಮ ಡಿರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ರಶೀದ್ ಸರ್. ಈ ಸಿನಿಮಾ ಒಂದು ಕೋಸ್ಟಲ್ ರೀಜನ್ನ ಕಲ್ಚರ್ ಮತ್ತು ಟ್ರೆಡಿಷನ್ಗೆ ರೂಟೆಡ್ ಆಗಿರೋವಂಥ ಒಂದು ಸಿನಿಮಾ. ಅಲ್ಲಿ ಶೈಲಿ, ಅಲ್ಲಿ ಭಾಷೆ, ವೇಷ ಎಲ್ಲದನ್ನೂ ತುಂಬ ಅಚ್ಚುಕಟ್ಟಾಗಿ ತೋರಿಸಿ ನಮಗೊಂದ್ಸತಿ ಮಂಗಳೂರು ಕೋಸ್ಟಲ್ ರೀಜನ್ಗೆ ಕರ್ಕೊಂಡು ಹೋಗಿ ಬಂದಂಗಿತ್ತು ಸಿನಿಮಾ. ಸರ್ ಅದ್ಭುತವಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಹೊಟ್ಟೆ ಒಳಗೆಲ್ಲ ಕಲಿಸ್ದಂಗೆ ಆಯಿತು. ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಯಿತು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ದಾರೆ. ಐ ಆಮ್ ಸೂಪರ್ ಪ್ರೌಡ್. ಏನಂದರೆ ನನ್ನ ಫ್ರೆಂಡ್ ರಿತ್ವಿಕ್ ಮಠದ್ ಏನಿದ್ದಾರೆ, ಅವರು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅದು ನನಗೆ ಗೊತ್ತು. ಬಿಕಾಸ್ ನಾನು ಪರ್ಸ್ನಲಿ ನೋಡಿದ್ದೀನಿ. ಅವಾಗ ಅವ್ರು ನನ್ನ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ ಅಂತ. ಆ್ಯಂಡ್ ಅದೆಲ್ಲ ಕಂಪ್ಲೀಟಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು. ಆ್ಯಂಡ್ ಚೈತ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಒಂಥರ ಯಾವುದೇ ಪಾತ್ರ ಕೊಟ್ಟರು ಅದನ್ನು ನೀರು ಕುಡಿದಷ್ಟು ಸಲೀಸಾಗಿ ಮಾತಾಡ್ತಾರೆ. ನೀರು ಕುಡಿದಷ್ಟು ಸಲೀಸಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಎಫರ್ಟ್ಲೆಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ಪ್ರಕಾಶ್ ಸರ್ ಆಗಿರ್ಬೋದು, ಅವ್ರ ವೈಫ್ ಆಗಿ ಚೈತ್ರ ಅವರಾಗಿರ್ಬೋದು, ಆ್ಯಂಡ್ ಚೈತ್ರ ಅವ್ರ ಅಮ್ಮನ ಕ್ಯಾರೆಕ್ಟರ್, ಒಮ್ಮೆಗಳು ಎಲ್ಲ ಅಂದರೆ ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡೋವಂಥ ಕಾಸ್ಟಿಂಗ್ ಇರೋದ್ರಿಂದ ಎಲ್ಲರನ್ನೂ ಹಿಡಿದು ಕೂರಿಸುತ್ತೆ ಅಂತ ನನಗೆ ಅನಿಸುತ್ತೆ. ಮಾರ್ನಮಿ ಈಸ್ ಅ ಮಸ್ಟ್ ವಾಚ್. ಆಫ್ ಲೇಟ್ ನೋಡಿರೋವಂಥ ಸಿನಿಮಾಗಳಲ್ಲಿ ಐ ಥಿಂಕ್ ನನಗೆ ಹೊಟ್ಟೆಲ್ಲ ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅನ್ಸೋ ಥರ ಒಂದು ಸಿನಿಮಾ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲಿ ಕ್ಯೂರೇಟೆಡ್. ಸೊ ಮಿಸ್ ಮಾಡಿದೆ ಮಾರ್ನಮಿನ ನೋಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇಡೀ ಆಫ್ಕೋರ್ಸ್ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ಇಸ್ ಆಸಮ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಮಿಸ್ ಮಾಡಿದೆ ಮಾರ್ನಮಿ ನೋಡಿ ಅಂತ ಮಾತಾಡ್ತಾ ಇರೋದು. ಎಡಿಟ್ ಮಾಡಿದೆ, ಡಿಲೀಟ್ ಮಾಡಿದೆ ಇಟ್ಕೊಂಡ್ರೆ ಹಾಕ್ಕೊಳ್ಳಿ. ತುಂಬ ಜನ ಮಾತಾಡೋದು ನೋಡಿದೆ. 16 ಜನದಲ್ಲಿ 9 ಜನ ಸುಳ್ಳುಗಳು ಹೇಳಿದ್ರು, 7 ಜನ ನಿಜ ಹೇಳಿದ್ರು.
ಯಾರು ಹೇಳಿದ್ರು ನಂಬೇಡಿ, ದಯವಿಟ್ಟು ಸಿನಿಮಾನ ಬಂದು ಇಲ್ಲಿ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ನೀವೇ ಬರೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಸಿನಿಮಾ ಹೊಸ ಅಪ್ರೋಚ್ ಇದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬನ್ನಿ, ನಾವು ಹೇಳಿದ ಯಾವ ಮಾತು ನಂಬೇಡಿ, ನನ್ನ ಮಾತನ್ನು ನಂಬೇಡಿ. ಥ್ಯಾಂಕ್ ಯು ಸೋ ಮಚ್. ತುಳುನಾಡಿನ ಕಲ್ಚರ್ನ ಒಂದು ಚಿಕ್ಕ ಪಾತ್ರ ಆಗುತ್ತೆ, ಅಂದರೆ ಹುಲಿ ನಲಿಕೆ, ಹುಲಿ ವೇಷ ಹಾಕಿ ಹುಲಿ ಡ್ಯಾನ್ಸ್ ಮಾಡೋದು. ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ನಾವೆಲ್ಲ ಬೀಂಗ್ ಎ ಮ್ಯಾಂಗ್ಳೂರಿಯನ್ಸ್ ಖಂಡಿತ ಒಂದು ಸಲನಾದರೂ ನೋಡಲೇಬೇಕು. ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು, ನನಗಂತೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಆದಷ್ಟು ಈ ಸಿನಿಮಾನ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಒಂದು ಒಳ್ಳೆ ಸಿನಿಮಾ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಎಲ್ಲರೂ ಇಷ್ಟಪಟ್ಟು ಸಿನಿಮಾ ನೋಡಿ. ಓಕೆ, ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮಾರ್ನಮಿ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ. ಅಮೇಝಿಂಗ್ ಮೂವಿ. ಸ್ಟಾರ್ಟಿಂಗಿಂದ ಲೈಕ್ ನಿಮಗೆ ಚೈತ್ರ ಅವರ ಆ್ಯಕ್ಟಿಂಗು, ಪರ್ಫಾರ್ಮೆನ್ಸು ಆ್ಯಂಡ್ ನಮ್ಮ ಋತ್ವಿಕ್ ಅವರ ಆ್ಯಕ್ಷನ್ನು ಮಸ್ತಾಗಿ ಬಂದಿದೆ ಆ್ಯಂಡ್ ನೋಡೋದಕ್ಕೆ ಮಜವಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ಹೋಗ್ತಾ ಲೈಕ್ ಯು ಕಾಂಟ್ ಇವನ್ ಎಕ್ಸ್ಪೆಕ್ಟ್ ಈ ಥರ ಒಂದು ಟ್ವಿಸ್ಟ್ಸ್ ಇರುತ್ತೆ ಸಿನಿಮಾದಲ್ಲಿ, ಅಥವಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆ ಥರದ್ದೊಂದು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಋತ್ವಿಕ್ ಅವರಂತೂ ತಿನ್ಕೊಂಡಿದ್ದಾರೆ. ಚೈತ್ರ ಜೆ ಆಚಾರ್ ಅವರು ಋತ್ವಿಕ್ ಅವರ ಆ್ಯಕ್ಷನ್ನು, ಮ್ಯೂಸಿಕ್ ಆಗಲಿ, ಡೈರೆಕ್ಷನ್ ಆಗಲಿ, ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸು ಕ್ರೇಜಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಲವ್ ದ ಮೂವಿ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ಥ್ಯಾಂಕ್ ಯು. ಕನ್ನಡದಲ್ಲಿ ಇಂಥ ಒಂದು ಅದ್ಭುತವಾದ ಫಿಲ್ಮ್ ರೀಸೆಂಟ್ಲಿ ಬಂದಿರೋದು, ಇಟ್ಸ್ ಆರ್ ಗುಡ್ ಲಕ್ ಅಂತ ಹೇಳ್ಕೊಳ್ತೀನಿ. ಆ್ಯಂಡ್ ಅಮೇಝಿಂಗ್ ಫಿಲ್ಮ್, ಫಿನಾಮಿನಲ್ ವರ್ಕ್. ನಾವು ನಿನಗಾಗಿ ಸೀರಿಯಲ್ ಮಾಡುವಾಗ ಋತ್ವಿಕ್ ಅವ್ರು ಎಷ್ಟು ಕಷ್ಟಪಡ್ತಿದ್ರು ಅಂತ ನಾವು ನೋಡ್ತಾ ಇದ್ವಿ. ಆ್ಯಂಡ್ ಅದು ಫೈನಲಿ ಇವತ್ತು ನೋಡಿ ತುಂಬಾ ಹೆಮ್ಮೆ ಅನಿಸ್ತದೆ, ತುಂಬ ಖುಷಿ ಆಗ್ತಾ ಇದೆ. ವಿ ವಿಶ್ ಹಿಮ್, ಚೈತ್ರ ಆ್ಯಂಡ್ ದ ಎಂಟೈರ್ ಟೀಮ್ ಆರ್ ಬೆಸ್ಟ್. ಆ್ಯಂಡ್ ಎಲ್ಲರೂ ಬಂದು ನೋಡಿ ಇದನ್ನು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಪೂಜಾ ಶೆಟ್ಟಿ. ಒಂದು ರೀಜನಲ್ ಸಬ್ಜೆಕ್ಟ್ ಇಟ್ಕೊಂಡು ಕಂಪ್ಲೀಟಾಗಿ ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾನ ಮಾಡಿದ್ದಾರೆ. ಕಾಮಿಡಿ ಅಂತ ಕಾಮಿಡಿಯನ್ನು ಸೈಡಿಗಿಟ್ಟು ಎಮೋಷನ್ಸಲ್ಲೇ ಶುರುವಿಂದ ಕೊನೆ ತನಕ ಆಟ ಆಡಿದ್ದಾರೆ. ಎಲ್ಲ ಆ್ಯಕ್ಟರ್ಸೂ ಡೌಟೇ ಇಲ್ಲ. ಹೆಂಗೆ ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಡುಗಳಂತೂ, ಎಮೋಷನ್ಸ್ ಅಂತೂ ಐ ಲವ್ ಇಟ್. ಸೊ ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ. ಎಲ್ಲರೂ ಸಪೋರ್ಟ್ ಇರಲಿ, ಅವೆಲ್ಲೂ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡ್ಕೊಂಡು ಬಂದೆ. ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿರುವಂತಹ ಸಿನಿಮಾ. ಭಾವನೆ ಮತ್ತು ಸಂಬಂಧಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದೇ ಎಳೆಯಲ್ಲಿ ತೆಗೆದು ಅದರಲ್ಲಿ ಬಣ್ಣಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ವಿಭಿನ್ನವಾಗಿ. ಆ್ಯಂಡ್ ಪರ್ಸ್ನಲಿ ನಾನು ಚೈತ್ರ ಜೆ ಆಚಾರ್ ಆಗಿರ್ಬೋದು ಅಥವಾ ಋತ್ವಿಕ್ ಮಠದ್ದಾಗಿರ್ಬೋದು, ಇವರಿಬ್ಬರ ಅಭಿಮಾನಿಗಳಿಗೆ ಅವರು ಎಲ್ಲೂ ಬೇಜಾರು ಮಾಡಿಲ್ಲ. ಪ್ರತಿ ಫ್ರೇಮಲ್ಲೂ ನಟನೆ ಅಂತ ಬಂದಾಗ ತುಂಬ ಚೆನ್ನಾಗಿ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಕೊಟ್ಟು ಸಖತ್ತಾಗಿ ಮಾಡಿದ್ದಾರೆ. ದೇ ಆರ್ ನಾಟ್ ಡಿಸಪಾಯಿಂಟಿಂಗ್ ಅಸ್ ಎನಿವೇರ್ ಅಂತ ಹೇಳ್ಬೋದು. ಇಡೀ ತಂಡದ ಬಗ್ಗೆ ಮಾತಾಡಬೇಕು ಅಂತಂದರೆ ಜಾಸ್ತಿ ಹಾರ್ಡ್ ವರ್ಕ್ ಕಾಣಿಸುತ್ತೆ. ಮತ್ತು ಅದೇ ನಾವೆಲ್ಲರೂ ಜೀವನ ಮಾಡೋದೇ ಒಂದೊಳ್ಳೆ ಮನೆಗೆ, ಗಾಡಿಗೆ, ನಮ್ಮ ಮನೆಯವರೆಲ್ಲ ಚೆನ್ನಾಗಿರಲಿ ಅನ್ನೋದಕ್ಕೆ. ಈ ಒಂದು ಕನಸನ್ನು ಇಟ್ಕೊಂಡು ಏನೆಲ್ಲ ಆಗುತ್ತೆ ಒಬ್ಬರ ಜೀವನದಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಮಾರ್ನಮಿ ಸಿನಿಮಾನ ನೋಡಿ ಬೆಳೆಸೋಣ ಈ ತಂಡನ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಐ ಥಿಂಕ್ ಆ ಇಮೋಷನ್ಸಿಂದ ಇನ್ನೂ ನಾನು ಹೊರಗೆ ಬಂದಿಲ್ಲ. ಇಟ್ ಈಸ್ ಸೋ ನೀಟ್, ಸಿಂಪಲ್, ಬ್ಯೂಟಿಫುಲ್ ಸ್ಟೋರಿ, ಯೆಟ್ ಸೋ ಇಂಪ್ಯಾಕ್ಟ್ಫುಲ್ ಆ್ಯಂಡ್ ಇಂಟೆನ್ಸ್ ಅಂತಲೇ ಹೇಳ್ಬೋದು. ಒಬ್ಬ ಆರ್ಡಿನರಿ ಮನುಷ್ಯರು ನಾವೇ ಆಗಿರಲಿ, ನೀವೇ ಆಗಿರಲಿ, ನಮ್ಮ ಲೈಫಲ್ಲಿ ಹೇಗೆ ಕನ್ಸ್ಕೊಂಡಿರ್ತೀವಿ, ನಮ್ಮ ಫ್ಯಾಮಿಲಿ ಹೀಗಿರಬೇಕು, ಮಕ್ಕಳು, ಇದೆಲ್ಲ ಕನ್ಸ್ಕೊಂಡಿರ್ತೀವಿ. ಹಾಗೆ ಒಬ್ಬ ಆರ್ಡಿನರಿ ಮನುಷ್ಯ ಅವ್ನ ಫ್ಯಾಮಿಲಿ ಬಗ್ಗೆ ಎಷ್ಟು ಕನಸಿಟ್ಕೊಂಡಿರ್ತಾನೆ. ಬಟ್ ಬೇರೆಯವರ ಏನಂತಾರೆ ಅಹಂಕಾರ ಅಥವಾ ಈಗೋ ಆ್ಯಂಡ್ ದ್ವೇಷದಿಂದ ಒಬ್ಬನ ಲೈಫ್ ಎಷ್ಟು ಹಾಳು ಮಾಡಬಹುದು ಅಂತ ಅನಿಸುತ್ತೆ. ಆ್ಯಂಡ್ ಕೆಲವೊಂದು ಫೈಟ್ ಸೀನ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಬಂದಿದೆ. ಹುಲಿ ಕುಣಿತ ಪರ್ಫಾರ್ಮೆನ್ಸ್ ಇಸ್ ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಕೆಲವೊಂದು ಸೀರಿಯಸ್ ಇಂಟೆನ್ಸ್ ಸಿಚುವೇಶನ್ಸ್ ಅಂತೂ ಸೋ ಹಾರ್ಟ್ ಟಚಿಂಗ್. ಕ್ಲೈಮ್ಯಾಕ್ಸಲ್ಲಿ ನಿಜವಾಗ್ಲೂ ಕಣ್ಣೀರು ಬಂತು. ಋತ್ವಿಕ್ ಸರ್ ಜೊತೆ ಸೀರಿಯಲಲ್ಲಿ ಕೆಲಸ ಮಾಡಿದ್ದೀನಿ, ಅವ್ರ ಹಾರ್ಡ್ ವರ್ಕ್ನ ಹತ್ತಿರದಿಂದ ನೋಡಿದ್ದೀನಿ. ಬಟ್ ಸ್ಟಿಲ್ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಹಾರ್ಡ್ ವರ್ಕ್ ಇನ್ನೂ ಹೆಚ್ಚಾಗಿ ಕಾಣಿಸುತ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಈಗ ಎಲ್ಲರೂ OTTಗೆ ಜಾಸ್ತಿ ಅಡಿಕ್ಟ್ ಆಗಿದ್ದಾರೆ. ಬಟ್ ಐ ರಿಕ್ವೆಸ್ಟ್ ಯು ಆಲ್, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಎಲ್ಲರೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ತುಂಬ ನ್ಯಾಚುರಲ್ ಆಗಿ ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನಿಮಗೆ
ಡಿಸಪಾಯಿಂಟ್ ಆಗಲ್ಲ. ಫ್ಯಾಮಿಲಿ ಎಲ್ಲರೂ ನೋಡೋ ಅಂಥ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ. ಪ್ಲೀಸ್ ಡೂ ವಾಚ್ ಇನ್ ಥಿಯೇಟರ್ಸ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ಇವಾಗ ತಾನೇ ಮೂವಿ ನೋಡ್ಕೊಂಡು ಬಂದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಟಿಂಗ್ ಆಗಲಿ, ಡೈರೆಕ್ಷನ್ ಆಗಲಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮ್ಮದು ಕೋಸ್ಟಲ್ ಏರಿಯಾದು ಕಲ್ಚರನ್ನು ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಎಲ್ಲರೂ ಬಂದು ನೋಡಿ. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮೋಲಾ. ಇವಾಗ ತಾನೇ ನಮ್ಮ ರಿತ್ವಿಕ್ ಅವರು ಮಾಡಿರುವಂಥ ಮಾರ್ನಮಿ ಸಿನಿಮಾ ನೋಡಿದ್ವಿ. ನಿಜವಾಗ್ಲೂ ನನಗೆ ಕ್ಲೈಮ್ಯಾಕ್ಸಲ್ಲಿ ಎಮೋಷ್ನಲ್ ಆಗಿಬಿಟ್ಟೆ. ನಾನು ಕ್ಯಾಮ್ರಾಸ್ ಎಲ್ಲ ಇದೆ ಅಂತ ಐ ವಾಸ್ ಕಂಟ್ರೋಲಿಂಗ್ ಮೈ ಸೆಲ್ಫ್. ಬಟ್ ನಿಜವಾಗ್ಲೂ ತುಂಬಾ ಎಮೋಷ್ನಲ್ ಮೂವಿ. ಆ್ಯಂಡ್ ರಿತ್ವಿಕ್ ಅವ್ರನ್ನ ಗಿಣಿರಾಮ ಸೀರಿಯಲಲ್ಲಿ ಎಲ್ಲರೂ ನೋಡಿರ್ತೀವಿ. ಅವ್ರ ಆ್ಯಕ್ಟಿಂಗ್ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಈ ಒಂದು ಮೂವಿಯಲ್ಲಿ ತುಂಬಾ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಪೂರ್ತಿ ಎಫರ್ಟ್ ಹಾಕಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಓನ್ಲಿ ಥಿಂಗ್ ಏನಂದರೆ ಎಲ್ಲರೂ ಬಂದು ನೋಡಬೇಕು, ಸಪೋರ್ಟ್ ಮಾಡಬೇಕು. ಜಸ್ಟ್ ಎಲ್ಲ ಮೂವಿಗೂ ರಿವ್ಯೂ ಕೊಡ್ತೀವಿ ಅಂತ ಅಲ್ಲ, ಬಟ್ ಸ್ಟಿಲ್ ಇದೊಂದು ಮೂವಿ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಎಲ್ಲರ ಒಂದು ಲೈಫಲ್ಲಿ, ಕೆಲವೊಬ್ಬರು ಹುಡುಗರ ಲೈಫಲ್ಲಿ ತುಂಬ ಆಗಿರುತ್ತೆ ಈ ಥರದೊಂದು ಸಿಚುವೇಶನ್ಸ್ ಅಂತ ಅಂದ್ಕೊಳ್ತೀನಿ. ನನಗದು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು ಈ ಮೂವಿ ನೋಡೋದಕ್ಕೆ. ಇವಾಗಲೂ ನನಗೆ ಅದು ಹಾಗೆ ಇದೆ. ಕ್ಲೈಮ್ಯಾಕ್ಸಲ್ಲಿ ನೋಡಿದ್ದು ಕಣ್ಣಲ್ಲಿ ಹಾಗೆ ಇದೆ. ಸೊ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಮೂವಿ ನೋಡಾದ್ಮೇಲೂ ಅದೊಂದು ಕೆಲವೊಂದು ಮೂವೀಸಲ್ಲಿ ಮಾತ್ರ ಅದು ಉಳ್ಕೊಳ್ಳುತ್ತೆ ಲಾಸ್ಟ್ವರೆಗೂ ಬಂದಮೇಲೂ. ಸೊ ಆ ಥರ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಅಂತಹ ಮೂವಿ. ಆ್ಯಂಡ್ ಎಲ್ಲರೂ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೊಟ್ಟಿರೋ ಪಾತ್ರನ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಮೂವಿ ಎಲ್ಲೂ ಬೋರ್ ಆಗಲ್ಲ, ತುಂಬ ಚೆನ್ನಾಗಿದೆ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಫ್ಯಾಮಿಲಿ ಜೊತೆಲಿ, ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ನ್ಯಾಚುರಲ್ ರಿವ್ಯೂಸು, ಅವರು ಹೇಳಿದಂಥ ಪಾಯಿಂಟ್ಸು, ಅವರು ಸಿನಿಮಾ ನೋಡ್ಬೇಕಾದ್ರೆ ಕೊಡ್ತಂಥ ಎಕ್ಸ್ಪ್ರೆಷನ್ಸು, ಸ್ಕ್ರೀಮ್ಸು ತುಂಬ ಖುಷಿ ಆಯಿತು ಅದನ್ನು ನೋಡಿ. ಇನ್ನೊಂದು ಕಡೆ ದಿನ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ನಾನು ರಿಪೋರ್ಟ್ಸ್ ನೋಡ್ತಾ ಇದ್ದಂಗೆ ಅದು ಬಹಳ ಖುಷಿಯಾಗಿದೆ. ವಿ ಡಿಡ್ ಹೌಸ್ಫುಲ್, ಅದು ಖುಷಿ ಆಗ್ತಾ ಇದೆ. ದಾವಣಗೆರೆ, ಮಂಗಳೂರು, ಉಡುಪಿ, ಕುಂದಾಪುರ, ಮೈಸೂರು ಎಲ್ಲ ಕಡೆ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಮುಂದುವರಿಬೇಕು. ನೀವು ಇನ್ನೂ ಜಾಸ್ತಿ ನಂಬರ್ಸಲ್ಲಿ ಬಂದು ನೋಡಬೇಕು. ನೀವು ಖುಷಿ ಪಡೋದನ್ನ ನಾವು ನೋಡಿ ಸಂತೋಷ ಪಡಬೇಕು. ಥ್ಯಾಂಕ್ ಯು ಸೋ ಮಚ್. ನಾನಂತೂ ಇವತ್ತು ಫಸ್ಟ್ ನೋಡಿದ್ದೆ ಸಿನಿಮಾ. ನನಗೆ ತುಂಬ ಖುಷಿ ಆಯಿತು. ಫ್ಲೋದಲ್ಲಿ ಸಿನಿಮಾ ನೋಡಿರಲಿಲ್ಲ, ತುಂಬ ಖುಷಿ ಆಯಿತು. ಆ್ಯಂಡ್ ಇಬ್ಬರು ತಿಂದಾಕಿದ್ದಾರೆ. ಸೊ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಎಲ್ಲರೂ ಚೆನ್ನಾಗಿ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿದರು ಇಡೀ ತಂಡಕ್ಕೆ. ಆ್ಯಂಡ್ ಸ್ವಲ್ಪ ಶೋಸು ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆಯೂ. ಮೇ ಬಿ ನಿಮ್ಮ ಕಡೆಯಿಂದ ಒಂದಷ್ಟು ಪ್ರಮೋಷನ್ಗಳಾಗಬೇಕು, ಇನ್ನೂ ಜನ ಬರಬೇಕು ಥಿಯೇಟ್ರಿಗೆ. ದಯವಿಟ್ಟು OTTಗೆ ವೆಯ್ಟ್ ಮಾಡಬೇಡಿ. ಒಳ್ಳೆ ಸಿನಿಮಾನ ನೀವು ಖಂಡಿತವಾಗಿ ಗೆಲ್ಸಿದ್ದೀರಾ. ಈ ಸಿನಿಮಾನು ಕೂಡ ಅದೇ ರೀತಿ ಗೆಲ್ಸ್ಕೊಡ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ ಸಹ. ನಮ್ಮ ಮೂವಿ ತುಂಬ ಚೆನ್ನಾಗಿ ರಿಸೀವ್ ಆಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಮೂವಿ ಬಗ್ಗೆ. ನಿಮಗೆಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ ಯು. ಬಿಕಾಸ್ ಐ ಥಿಂಕ್ ಇನ್ನೂ ನಿಮ್ಮ ಕೈಯಲ್ಲಿದೆ ನಮ್ಮ ಮೂವಿಯ ಬಗ್ಗೆ ಇನ್ನೂ ಎಲ್ಲರಿಗೆ ಪ್ರಚಾರ ಮಾಡಿ, ಇನ್ನೂ ಜನಗಳು ನಮ್ಮ ಮೂವಿ ನೋಡಲಿಕ್ಕೆ ಬರುವ ಹಾಗೆ ಮಾಡಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಎಲ್ರಿಗೂ ಮೀಡಿಯಾದವರಿಗೆ ನಮ್ಮ ಕಡೆಯಿಂದ ಫಸ್ಟ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸಿನಿಮಾ ಅವ್ರು ಹೇಳಿದಾಗ ಇಷ್ಟೆಲ್ಲ ಶೋಸ್ ಜಾಸ್ತಿ ಆಗ್ತಾಯಿದೆ ಅಂತ ಅದಕ್ಕೆ ಕಾರಣ ನೀವು ಪಬ್ಲಿಸಿಟಿ ಮಾಡೋದ್ರಿಂದ ಎಲ್ಲ ಆಗ್ತಾ ಇರೋದು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಜನಗಳ ಹತ್ರ ಕೇಳೋದಿಷ್ಟೇ, ಜನ ಅವರು ಹೇಳಿದಾಗೆ ನಮಗೆ ಸ್ವಲ್ಪ ಕಮ್ಮಿ ಅಂತಲೇ ಕಾಣಿಸ್ತಾ ಇದೆ. ಜನ ಇನ್ನೂ ಜಾಸ್ತಿ ಬರ್ತಾ ಇರಬೇಕು. ಮಾರ್ನಮಿ ಹಬ್ಬ ಗರ್ದಾಗಿ ನಡಿಬೇಕು ಅಂತಿದ್ರೆ ನೀವೆಲ್ಲರೂ ಈ ಸಿನಿಮಾವನ್ನು ನೋಡಬೇಕು ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಎಂತ ಹೇಳೋದು, ಎಲ್ಲರೂ ಹೇಳಿದರೆ ನಾನು ಹೇಳೋದು. ನನಗೆ ಸ್ವಲ್ಪ ಕಂಟ್ರೋಲ್ ಸ್ವಲ್ಪ ಪ್ರಾಬ್ಲಮ್ ಉಂಟು. ಯಾರು OTTಗೆ ಅಂತ ಕಾಯಬೇಡಿ, ಬನ್ನಿ. ಇವಾಗ ಸೆಲೆಬ್ರಿಟಿ ಶೋ ಆಗಿದೆ, ತುಂಬ ಸಕ್ಸಸ್ ಆಗಿದೆ. ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು.